ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಡಿಆರ್ ಲಾ ಲರ್ನಿಂಗ್ ಅಡ್ಡಾ. ಸೊ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಇನ್ಶೂರೆನ್ಸ್ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೂ ಮುಂಚೆ ಅರ್ಲಿಯರ್ ಒಂದು ಇನ್ಶೂರೆನ್ಸ್ ಇಂಟ್ರೊಡಕ್ಷನ್ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಇದು ಬಂದು ಇವತ್ತಿನ ಟಾಪಿಕ್ ಬಂದು ಇನ್ಶೂರೆನ್ಸ್ ಅಲ್ಲಿ ನಿಮ್ಮ ಹಿಸ್ಟ್ರಿ ಯಾವ ರೀತಿ ಡೆವಲಪ್ ಆಗ್ತಾ ಬಂದಿದೆ ಇನ್ಶೂರೆನ್ಸ್ ಅಲ್ಲಿ ಅಂತ ಹೇಳಿ ಅದನ್ನ ನೋಡ್ತಾ ಇದೀವಿ. ಓಕೆ, ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ ನಾಲೆಜ್ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಏನಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಇದು ಬಿಟ್ಟು ಬೇರೆ ಏನಾದ್ರೂ ಸಬ್ಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಗೆ ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಇನ್ಶೂರೆನ್ಸ್ ಆಕ್ಟ್ ನ ನೋಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಆಕ್ಟ್ 1938. ಓಕೆ, ಸೊ ಇದರಲ್ಲಿ ನಾವು ಇವತ್ತು ನೋಡ್ತಾ ಇರೋದು ಹಿಸ್ಟ್ರಿ ಆಫ್ ಇನ್ಶೂರೆನ್ಸ್, ಯಾವ ರೀತಿ ಎಲ್ಲ ಹಿಸ್ಟ್ರಿ ಡೆವಲಪ್ ಆಗ್ತಾ ಬಂತು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಅರ್ಲಿಯರ್ ಇನ್ಶೂರೆನ್ಸ್ ಹಿಸ್ಟ್ರಿ ನಮ್ದು ಯಾವಾಗ ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದು ಅಂದ್ರೆ ನಮ್ದೇನು ಮನು ಅವರು ಬರೆದಂತಹ ಒಂದು ಮನುಸ್ಮೃತಿ ಏನಿದೆ, ಮತ್ತೆ ಯಾಜ್ಞವಲ್ಕ ಅವರ ಏನು ಧರ್ಮಶಾಸ್ತ್ರ ಇದೆ, ಕೌಟಿಲ್ಯ ಅವರ ಅರ್ಥಶಾಸ್ತ್ರ ಇದೆ, ಇವೆಲ್ಲದರಲ್ಲಿಯೂ ಕೂಡ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಇದೆ. ಆವಾಗ ಯಾವ ರೀತಿ ಇತ್ತಪ್ಪ ಅಂತಂತಂದ್ರೆ, ಏನಾದ್ರೂ ಒಂದು ಸಿಚುವೇಶನ್ ಬಂದ್ರೆ, ಏನಾದ್ರೂ ಫ್ಲಡ್ ಬಂದ್ಬಿಟ್ರೆ ಅಥವಾ ಏನಾದ್ರೂ ಫೈರ್ ಇನ್ಸಿಡೆಂಟ್ ಆದ್ರೆ, ಒಂದೇನೋ ಪ್ಯಾಂಡಮಿಕ್ ಸಿಚುವೇಶನ್ ಬಂದ್ಬಿಟ್ರೆ, ಸೊ ಆ ಒಂದು ಸಂದರ್ಭಗಳಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಆಗಿನ ಕಾಲದಲ್ಲಿ ಇರ್ತಕ್ಕಂತಹ ರಾಜರು ಅರಸರು ಏನ್ ಮಾಡ್ತಾ ಇದ್ರಪ್ಪ, ಕಿಂಗ್ಸ್ ಗಳು ಏನ್ ಮಾಡ್ತಾ ಇದ್ರು ಅಂದ್ರೆ, ಜನರಿಗೆ ಅವರನ್ನ ವಾಪಸ್ ರೀಬಿಲ್ಟ್ ಮಾಡ್ಲಿಕ್ಕೆ, ಅವರ ಸೋರ್ಸ್ ಗಳನ್ನ, ಅವರ ಏನು ಸ್ಟೇ ಅವ್ರು ಎಲ್ಲಿ ಇರ್ತಾ ಇದ್ರು ಆ ಪ್ರದೇಶಗಳನ್ನ ರೀಬಿಲ್ಟ್ ಮಾಡ್ಲಿಕ್ಕೆ ಅವರಿಗೆ ಸಹಾಯ ಮಾಡ್ತಾ ಇದ್ರು. ಅವರಿಗೆ ಸ್ವಲ್ಪ ಸಹಾಯ ಧನವನ್ನ ಕೊಡ್ತಾ ಇದ್ರು. ಸೊ ಅವರಿಗೆ ಮತ್ತೆ ಅವರ ಒಂದು ಲೈಫ್ ಅನ್ನ ಮತ್ತೆ ಸೆಟಲ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಸಿಗ್ತಾ ಇತ್ತು. ಸೊ ಆ ಒಂದು ಟೈಮ್ ನಿಂದಲೇ ನಮ್ಮ ಇತಿಹಾಸದ ಆ ಒಂದು ಸಮಯದಿಂದಲೇ ಇನ್ಶೂರೆನ್ಸ್ ಬೆಳೀತಾ ಬಂದಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಸೊ ಮನುಸ್ಮೃತಿಯಲ್ಲಾಗ್ಲಿ, ಧರ್ಮಶಾಸ್ತ್ರದಲ್ಲಾಗ್ಲಿ, ಅರ್ಥಶಾಸ್ತ್ರದಲ್ಲಾಗ್ಲಿ ಇದರಲ್ಲಿ ಮೆನ್ಷನ್ ಅನ್ನ ಮಾಡಲಾಗಿದೆ. ಓಕೆ, ಸೊ ನಮ್ಮ ಇತಿಹಾಸ ಕಾಲದಿಂದಲೂ, ನಮ್ಮ ಪೂರ್ವ ಇತಿಹಾಸ ಕಾಲದಿಂದಲೂ ಕೂಡ ಇದು ಬೆಳೀತಾ ಬಂದಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಸೊ ಇದು ಬಿಟ್ರೆ ತದನಂತರದಲ್ಲಿ ಲೇಟರ್ ಆನ್ ಏನಾಗ್ತಾ ಇದೆಪ್ಪ, ದಿನಗಳು ಕಲಿತಾ ಕಲಿತಾ ಏನಾಗ್ತಾ ಇದೆ, ಟ್ರೇಡಿಂಗ್ ಬೆಳೀತಾ ಹೋಯ್ತು. ಸಮುದ್ರದ ಮೂಲಕ ಏನಪ್ಪಾ ಅಂತಂದ್ರೆ ಟ್ರೇಡಿಂಗ್ ಎಲ್ಲ ಆಗ್ತಾ ಇತ್ತು. ಬೇರೆ ಕಂಟ್ರಿಗಳ ಜೊತೆಗೆ ಸಮುದ್ರದ ಮೂಲಕ ಏನಪ್ಪಾ ಅಂತಂದ್ರೆ ಟ್ರೇಡಿಂಗ್ ಆಗ್ತಾ ಇತ್ತು, ಮರೈನ್ ಟ್ರೇಡ್ ಆಗ್ತಾ ಇತ್ತು. ಸೊ ಅವುಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಉಂಟಾದ್ರೆ ಆವಾಗ ಅವ್ರಿಗೆ ಏನ್ ಬೇಕಾಗ್ತಿತ್ತಪ್ಪ ಅಂತಂದ್ರೆ ಸಪೋರ್ಟ್ ಬೇಕಾಗ್ತಿತ್ತು, ಬ್ಯಾಕಪ್ ಬೇಕಾಗ್ತಾ ಇತ್ತು. ಅದಕ್ಕೋಸ್ಕರ ಅವ್ರು ಏನಪ್ಪಾ ಅಂತಂದ್ರೆ ಮರೈನ್ ಟ್ರೇಡ್ ಲೋನ್ಸ್ ಬಗ್ಗೆ ಯೋಚನೆಗಳನ್ನ ಮಾಡಿದ್ರು. ತದನಂತರದಲ್ಲಿ ಏನಪ್ಪಾ ಅಂತಂತಂದ್ರೆ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಕೂಡ ಪ್ರಾರಂಭ ಆಯ್ತು 1818 ಅಲ್ಲಿ. ಸೊ ಆವಾಗ ಎಸ್ಟಾಬ್ಲಿಷ್ ಆಗಿದ್ದು ಓರಿಯೆಂಟಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ, ಕಲ್ಕತ್ತಾದಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಆ ಒಂದು ಸಮಯದಲ್ಲಿ ಏನಾಯ್ತಪ್ಪ ಅಂತಂತಂದ್ರೆ 1834 ಅಲ್ಲಿ ಕಂಪನಿ ಏನಪ್ಪಾ ಆಯ್ತಂತಂದ್ರೆ ಫೇಲ್ ಆಯ್ತಂತ ಹೇಳಿ ಹೇಳ್ತಾರೆ. ಅದು ಸರಿಯಾಗಿ ನಡೀಲಿಲ್ಲ, ಅದ್ರ ಒಂದು ವರ್ಕ್ ಪ್ರೊಸೆಸ್ ಅಷ್ಟೊಂದು ಕರೆಕ್ಟ್ ಆಗಿರ್ಲಿಲ್ಲ. ಓಕೆ, ಸೊ ಅದು ಬಿಟ್ರೆ 1829 ಒಳಗಡೆ ಏನಪ್ಪಾ ಅಂತಂತಂದ್ರೆ ಮದ್ರಾಸ್ ಇಕ್ವಿಟೇಬಲ್ ಬಿಗಿನ್ ಕಂಡಕ್ಟಿಂಗ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಇನ್ ದ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಮದ್ರಾಸ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂತಂದ್ರೆ ಈ ಒಂದು ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಸೊ ಅದು ಬಿಟ್ರೆ 1870 ಅಲ್ಲಿ ಏನಾಯ್ತಪ್ಪ ಅಂತಂತಂದ್ರೆ ಬ್ರಿಟಿಷರು ಒಂದು ಇನ್ಶೂರೆನ್ಸ್ ಆಕ್ಟ್ ಅನ್ನ ಅನಾಕ್ಟ್ ಮಾಡ್ತಾರೆ 1870 ಅಲ್ಲಿ. ಮತ್ತೆ ಇದು ಬಿಟ್ರೆ ನೆಕ್ಸ್ಟ್ ನಾವು ನೋಡೋದಂತಂದ್ರೆ ಬಾಂಬೆ ಮ್ಯೂಚುವಲ್ ಮತ್ತೆ ಏನಪ್ಪಾ ಅಂತಂದ್ರೆ ಇದು ಇನ್ಶೂರೆನ್ಸ್ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ 1870 ಅಂಡ್ ಬಾಂಬೆ ಮ್ಯೂಚುವಲ್ ಇದು ಕೂಡ ಎನಾಕ್ಟ್ ಮಾಡಿದ್ರು 1871 ಅಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಎಂಪೈರ್ ಆಫ್ ಇಂಡಿಯಾ 1897 ಅಲ್ಲಿ were founded in the Bombay Presidency. The era was dominated by British companies. ಆ ಸಮಯದಲ್ಲಿ ಏನಿತ್ತಪ್ಪ ಅಂತಂತಂದ್ರೆ ಅರ್ಲಿ ಇಂಡಿಪೆಂಡೆನ್ಸ್ ಅಲ್ಲಿ ಎಲ್ಲ ಬ್ರಿಟಿಷರ ಆಳ್ವಿಕೆನೆ ಇತ್ತು. ಅವರಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅವ್ರ ಆಕ್ಟ್ ಗಳನ್ನ ಮಾಡ್ತಾ ಇದ್ರು, ಆ ರೀತಿಯಲ್ಲಿ ರೂಲ್ಸ್ ಗಳನ್ನ ಮಾಡ್ತಾ ಇದ್ರು, ಆ ರೀತಿಯಲ್ಲಿ ಕಂಪನಿಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ರು. ಸೊ ಇದರಿಂದ ಏನಾಗ್ತಾ ಇತ್ತಪ್ಪ ಅಂದ್ರೆ ಇಂಡಿಯನ್ಸ್ ಗೆ ತುಂಬಾನೇ ತೊಂದರೆ ಆಗ್ತಾ ಇತ್ತು. ತದನಂತರದಲ್ಲಿ ಅದನ್ನ ಬದಲಾವಣೆ ಮಾಡೋದಕ್ಕೆ ತುಂಬಾನೇ ಎಲ್ಲಾ ಪ್ರಯತ್ನಗಳು ನಡೀತು ಇಂಡಿಯನ್ ಕಡೆಯಿಂದ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಮೈಲ್ ಸ್ಟೋನ್ಸ್ ಇನ್ ದ ಹಿಸ್ಟ್ರಿ ಆಫ್ ಇನ್ಶೂರೆನ್ಸ್ ಇನ್ ಇಂಡಿಯಾ ಅಂತ ಹೇಳಿ ಹೇಳ್ತಾರೆ. ಸೊ ಫಸ್ಟ್ ಏನಪ್ಪಾ ನಾವು ನೋಡೋದಿಲ್ಲ ಅಂತಂದ್ರೆ 1993 ಅಲ್ಲಿ ಮಲ್ಹೋತ್ರಾ ಕಮಿಟಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾಕಂದ್ರೆ ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ ಡೆವಲಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ, ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಮಲ್ಹೋತ್ರಾ ಕಮಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮಲ್ಹೋತ್ರಾ ಕಮಿಟಿಯ ಚೇರ್ ಪರ್ಸನ್ RN ಮಲ್ಹೋತ್ರಾ ಅವರು ಆಗಿರ್ತಾರೆ. ಓಕೆ, ಸೊ ತದನಂತರದಲ್ಲಿ 1994 ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಒಂದು ರೆಕಮೆಂಡೇಶನ್ ಅನ್ನ ಕೊಡ್ತಾರೆ ಮಲ್ಹೋತ್ರಾ ಕಮಿಟಿ ಅವರು. ಓಕೆ, ಸೊ ಆ ಒಂದು ರೆಕಮೆಂಡೇಶನ್ ಮೇಲೆ ಕೆಲವೊಂದು ರೂಲ್ಸ್ ಗಳನ್ನ ಮಾಡಿ ಅವುಗಳನ್ನ ಪಬ್ಲಿಷ್ ಮಾಡ್ತಾರೆ. ಓಕೆ, ಸೊ ಅದಾದ ಮೇಲೆ 1995 ಅಲ್ಲಿ
ಮುಖರ್ಜಿ ಕಮಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮುಖರ್ಜಿ ಕಮಿಟಿಯನ್ನ ಎಸ್ಟಾಬ್ಲಿಷ್ ಮಾಡಿದ ನಂತರದಲ್ಲಿ 1996 ಒಳಗಡೆ ಏನಾಗುತ್ತಪ್ಪ ಅಂತಂದ್ರೆ ಅವರೊಂದು ರೂಲ್ ಗಳನ್ನ ಸೆಟಪ್ ಮಾಡ್ತಾರೆ. ಸೊ ಏನಪ್ಪಾ ಅಂದ್ರೆ ಇನ್ಶೂರೆನ್ಸ್ ಗಳ ಬಗ್ಗೆ ಏನು ಒಂದು ರೆಗ್ಯುಲೇಟರಿ ಅಥಾರಿಟಿ ಇರಬೇಕು, ಇನ್ಶೂರೆನ್ಸ್ ಕಂಪನೀಸ್ ಗಳ ಮೇಲೆ ಅವುಗಳ ಒಂದು ಏನು ಆಡಳಿತದ ಬಗ್ಗೆ ನಿಗಾ ವಹಿಸ್ಲಿಕ್ಕೆ ಒಂದೇನಾದ್ರೂ ಅಥಾರಿಟಿ ಇರಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೇಳಿ ಒಂದು ಸೆಟಪ್ ಅನ್ನ ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಧ್ಯಂತರ ಅವಧಿಗೋಸ್ಕರ ಅವುಗಳನ್ನ ಏನ್ ಮಾಡ್ತಾರೆ ಸೆಟಪ್ ಅನ್ನ ಮಾಡ್ಕೊಳ್ತಾರೆ. ತದನಂತರದಲ್ಲಿ ಮುಖರ್ಜಿ ಕಮಿಟಿ ಮತ್ತೆ 1997 ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸೆಟಪ್ ಆಗುತ್ತೆ, ಬಟ್ ಅದನ್ನ ಪಬ್ಲಿಕ್ ಮಾಡಲ್ಲ. ಅದಾದ ಮೇಲೆ 1997 ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡತ್ತೆ, ಏನ್ ಮಾಡತ್ತಪ್ಪ ಅಂತಂದ್ರೆ ಒಂದು ಅಥಾರಿಟಿ ಏನು ಅಥಾರಿಟೀಸ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಬಗ್ಗೆ ಮತ್ತೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇವೆಲ್ಲದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಮಾಹಿತಿಯನ್ನ ಕಲೆ ಹಾಕಿ ಅವುಗಳ ತಕ್ಕಂಗೆ ಅವುಗಳಿಗೆ ಒಂದು ಬೆಳವಣಿಗೆಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಗವರ್ಮೆಂಟ್ ನಿಗಾ ವಹಿಸುತ್ತೆ. ಯಾವಾಗ 1997 ಆಫ್ಟರ್ ಇಂಡಿಪೆಂಡೆನ್ಸ್. ಓಕೆ, ಸೊ ಅವುಗಳ ಬಗ್ಗೆ ಒಂದು ತಿಳುವಳಿಕೆಯನ್ನ ಬೆಳೆಸ್ಕೋಬೇಕು, ಅವುಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಫಾರ್ಮ್ ಮಾಡ್ಬೇಕು, ಚಾನಲೈಸ್ ಮಾಡ್ಬೇಕು ಅಂತ ಹೇಳಿ ಅವುಗಳಿಗೆ ಫಂಡ್ ಕೂಡ ಮಾಡ್ಬೇಕು ಅಂತ ಹೇಳಿ ಗವರ್ಮೆಂಟ್ ಏನ್ ಮಾಡುತ್ತೆ ಅಥಾರಿಟೀಸ್ಗೆ ಹೇಳುತ್ತೆ. ಓಕೆ, ಸೊ ಆಮೇಲೆ ತದನಂತರದಲ್ಲಿ 1998 ಒಳಗೆ ಏನಾಗುತ್ತಪ್ಪ ಅಂತಂದ್ರೆ ಕ್ಯಾಬಿನೆಟ್ ಡಿಸೈಡ್ ಮಾಡ್ತು ಏನಂತ ಹೇಳಿ 40% ಫಾರಿನ್ ಏನಪ್ಪಾ ಅಂತಂದ್ರೆ ಫಾರಿನ್ ಕಂಪನಿಗಳಿಗೂ ಕೂಡ ಏನು ಇನ್ಶೂರೆನ್ಸ್ ಕಂಪನಿಯಲ್ಲಿ ಏನಪ್ಪಾ ಅಂತಂತಂದ್ರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವರಿಗೆ ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ಅಂತ ಹೇಳಿ ಸೊ ಪ್ರೈವೇಟ್ ಕಂಪನಿ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಅವಕಾಶ ಮಾಡಿ ಕೊಡ್ಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ಮಾಡ್ತಾರೆ. ತದನಂತರದಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ 1999 ಅಲ್ಲಿ ಒಂದು ಕಮಿಟಿಯನ್ನ ಮತ್ತೆ ರಚನೆ ಮಾಡ್ತಾರೆ. ಮಿಸ್ಟರ್ ಮುರಳಿ ದೇವರ್ ಅಂತ ಹೇಳಿ ಅವರ ಒಂದು ಏನಪ್ಪಾ ಅಂತಂತಂದ್ರೆ ಇನ್ವೆಸ್ಟಿಗೇಷನ್ ಮೇಲೆ ನಂತರ ಏನಪ್ಪಾ ಅಂತಂದ್ರೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಯವರು ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದು ಲಿಮಿಟ್ ಅನ್ನ ಮಾಡ್ಕೊಡ್ತಾರೆ. ಅವರು ಟೋಟಲ್ ಆಗಿ 26%. ಓಕೆ, ಒಂದು ಲಿಮಿಟ್ ಅನ್ನ ಮಾಡ್ತಾರೆ. ಅವ್ರ ಡಿಸೈಡ್ ಮಾಡ್ತಾರೆ ಈಕ್ವಿಟಿ ಯಾವ ರೀತಿ ಇರಬೇಕು ಪ್ರೈವೇಟ್ ಕಂಪನಿಗಳಲ್ಲಿ, ಯಾರ್ದು ಫಾರಿನ್ ಎಂಟಿಟಿಗಳದು ಅಂತ ಹೇಳಿ. ಸೊ 26% ಅಂತ ಹೇಳಿ ಅವರು ಒಂದು ಡಿಸೈಡ್ ಅನ್ನ ಮಾಡ್ತಾರೆ. ತದನಂತರದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಎಲ್ಲಾ ಒಂದು ವಿಷಯಗಳ ಮೇಲೆ ಫಾರಿನ್ ಎಂಟಿಟಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಳ್ತಾ ಇದ್ದಾರೆ, ನಮ್ಮ ಇಂಡಿಯನ್ ಕಂಪನಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಪ್ರೈವೇಟ್ ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಇನ್ಶೂರೆನ್ಸ್ ಕಂಪನಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಜನರಿಗೆ ಅದರಿಂದ ಎಷ್ಟು ಲಾಭ ಆಗ್ತಾ ಇದೆ, ಎಲ್ಲಾ ಒಂದು ವಿಚಾರಗಳ ಮೇಲೆ ಒಂದು ರೆಗ್ಯುಲೇಟರಿ ಅಥಾರಿಟಿ ಇರಬೇಕು, ಅದರ ನಿಗಾ ವಹಿಸಬೇಕು ಅಂತ ಹೇಳಿ ಅರ್ಲಿಯರ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಏನು ಆಗಿತ್ತು ಅದು ಇಂಟ್ರೀಮ್ ಇತ್ತು, ಮಧ್ಯಂತರ ಅವಧಿಗೋಸ್ಕರ ಇತ್ತು. ಸೊ ತದನಂತರದಲ್ಲಿ ಏನ್ ಮಾಡ್ತಾರಪ್ಪ 1999 ಅಲ್ಲಿ IRDA ಅಂತ ಹೇಳಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಒಂದು ಬಿಲ್ ಅನ್ನ ರೆಕಮೆಂಡ್ ಮಾಡ್ತಾರೆ. ಓಕೆ, ಸೊ ಇದು 2000 ಅಲ್ಲಿ ಪಾಸ್ ಆಗುತ್ತೆ. ಸೊ ನೋಡಿ ದ ಇಯರ್ ಆಫ್ 1999 ಇದು ಏನಪ್ಪಾ ಅಂತಂದ್ರೆ ಬಿಲ್ ನ ಕ್ಲಾರಿಫಿಕೇಶನ್ ಆಗುತ್ತೆ, ಕ್ಲಿಯರೆನ್ಸ್ ಸಿಗುತ್ತೆ ಬಿಲ್ಗೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಗೆ. ಸೊ ತದನಂತರದಲ್ಲಿ ಇದೇನಾಗುತ್ತಪ್ಪ ಅಂದ್ರೆ 2000 ಅಲ್ಲಿ ಇದೇನಪ್ಪಾ ಅಂತಂದ್ರೆ ಪ್ರೆಸಿಡೆಂಟ್ ಅವರ ಅದಕ್ಕೆ ಸೈನ್ ಹಾಕ್ತಾರೆ, ಅದನ್ನ ಪಾಸ್ ಮಾಡ್ತಾರೆ. ಅದ ನಂತರದಲ್ಲಿ ಅದೇನಾಗುತ್ತಪ್ಪ ಅಂತಂದ್ರೆ ಕಾನೂನು ಆಗಿ ಪರಿವರ್ತನೆ ಆಗುತ್ತೆ. ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಏನಪ್ಪಾ ಅಂತಂತಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಬಿಲ್ ಏನಾಗುತ್ತಪ್ಪ ಅಂದ್ರೆ ಪಾಸ್ ಆಗಿ ಒಂದು ಕಾನೂನಾಗಿ ಮಾರ್ಪಡುತ್ತೆ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಇದು IRDA ಯಾವ ರೀತಿ ಬಂತು, ಎಸ್ಟಾಬ್ಲಿಷ್ ಆಯ್ತು ಅನ್ನೋದನ್ನ ನೋಡ್ತೀವಿ. ಸೊ ಹಿಸ್ಟ್ರಿ ಒಳಗಡೆ, ಇಂಡಿಯನ್ ಹಿಸ್ಟ್ರಿ ಒಳಗಡೆ ಇನ್ಶೂರೆನ್ಸ್ ಬೆಳವಣಿಗೆ ಯಾವ ರೀತಿ ಬಂತು ಅಂತ ಹೇಳಿ ನೋಡ್ತೇವೆ ನಾವು. 1900 ಇಂದ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಮ್ದು. ಓಕೆ, ಸೊ ಇದನ್ನ ಯಾವ ರೀತಿ ಹೇಳಿದ್ರೆ 5 ಪ್ರಕಾರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪೀರಿಯಡ್ ಆಫ್ ಮಶ್ರೂಮ್ ಗ್ರೋತ್ ಅಂತ ಹೇಳ್ತೀವಿ 1900 ಇಂದ 1912 ವರೆಗೂ. ಓಕೆ, ಪೀರಿಯಡ್ ಆಫ್ ಸ್ಟ್ರಗಲ್ ಅಂಡ್ ಸ್ಟಡಿ ಗ್ರೋತ್ ಅಂತ ಹೇಳ್ತೇವೆ 1913 ರಿಂದ 1938 ಪೀರಿಯಡ್ ಆಫ್ ಸ್ಟೆಬಿಲಿಟಿ ಅಂಡ್ ಕನ್ಸೋಲಿಡೇಷನ್ ಅಂತ ಹೇಳ್ತೇವೆ 1938 ರಿಂದ 1950. ಸೊ ಪೀರಿಯಡ್ ಆಫ್ ಬೂಮ್ ಅಂಡ್ ನ್ಯಾಷನಲೈಸೇಷನ್ ಅಂತ ಹೇಳಿ 1950 ಇಂದ ಟಿಲ್ ಡೇಟ್ it is continuing, and era of privatization it is also continuing from 1991 to till date. Okay, so ಇವುಗಳನ್ನ ನಾವು ಸಿಂಗಲ್ ಆಗಿ ನೋಡೋಣ. ಸೊ ಮಶ್ರೂಮ್ ಗ್ರೋತ್ ಅಂತ ಹೇಳ್ತೇವೆ. ಮಶ್ರೂಮ್ ಗ್ರೋತ್ ಡಸಂಟ್ ಮೀನ್ ಆಕ್ಚುಲ್ ಮಶ್ರೂಮ್. ಓಕೆ, ಸೊ ಇಟ್ ಡಸಂಟ್ ಮೀನ್ ಆಕ್ಚುಲ್ ಮಶ್ರೂಮ್, ಇದು ಆಕ್ಚುಲ್ ಮಶ್ರೂಮ್ ಅಂತ ಅಲ್ಲ. ಸೊ ಪೀರಿಯಡ್ ಆಫ್ ಮಶ್ರೂಮ್ ಗ್ರೋತ್ ಅಂತ ಏನ್ ಹೇಳ್ತಾ ಇದ್ದಾರೆ, ಇದು ಒಂದು ಹೇಳೋದಿಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಇದು ಒಂದು ಸ್ವದೇಶಿ ಮೂವ್ಮೆಂಟ್ ನ ಟೈಮ್ ಆಗಿತ್ತು. ಆ ಒಂದು ಸಮಯದಲ್ಲಿ ಬ್ರಿಟಿಷ್ ಗೂಡ್ಸ್ ಗಳನ್ನಾಗ್ಲಿ, ಬ್ರಿಟಿಷ್ ಏನು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಎಲ್ಲವನ್ನು ಬಾಯ್ಕಾಟ್ ಮಾಡ್ಬೇಕು, ಬ್ರಿಟಿಷ್ ಒಂದು ಯಾವುದೇ ವಸ್ತುಗಳನ್ನ ಬಳಕೆ ಮಾಡಬಾರ್ದು, ಎಲ್ಲ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡ್ಬೇಕು ಅಂತ ಹೇಳಿ ಆ ಸಮಯದಲ್ಲಿ ಒಂದು ಸ್ವದೇಶಿ ಮೂವ್ಮೆಂಟ್ ನಡೀತಾ ಇತ್ತು.
ಸೊ ಅವಾಗ ಏನಾಗಿತ್ತಪ್ಪ ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಗಳು ಏನಾಗಿತ್ತಪ್ಪ ಅಂದ್ರೆ ಮಶ್ರೂಮ್ ಅಂದ್ರೆ ಏನು ವಿವೇಚನಾ ರಹಿತವಾಗಿ ಎಲ್ಲಿ ಬೇಕಾದಲ್ಲಿ ಮಶ್ರೂಮ್ ಬೆಳೆಯುತ್ತೆ ಅಲ್ವಾ. ಒಂದೇನದ್ ಹುಟ್ಕೊಂಡ್ಬಿಟ್ರೆ ಸುತ್ತಮುತ್ತ ಒಂದು 150 ಹುಟ್ಕೊಂಡ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಇನ್ಶೂರೆನ್ಸ್ ಕಂಪನಿಗಳದ್ದು ಅದೇ ಪಾಡಾಗಿತ್ತು. ಸೊ ಇಲ್ಲಿ ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಫಾರಿನ್ ಕಂಪನಿಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇತ್ತು, ಇಂಡಿಯನ್ ಕಂಪನಿಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಎಲ್ಲ ಬ್ರಿಟಿಷರ ಅಂಡರ್ ಒಂದು ಕಂಟ್ರೋಲ್ ಅಲ್ಲಿ ಇತ್ತು. ಸೊ ಹೀಗಾಗಿ ಏನಾಗಿತ್ತಪ್ಪ ಅಂತಂದ್ರೆ ಬ್ರಿಟಿಷ್ ಕಂಪನಿಗಳಲ್ಲಿ ಯಾರು ಕೂಡ ಇನ್ಶೂರೆನ್ಸ್ ಅನ್ನ ಇನ್ವೆಸ್ಟ್ ಮಾಡಬಾರ್ದು, ಅಮೌಂಟ್ ಅನ್ನ ಇನ್ಶೂರೆನ್ಸ್ ಕಂಪನಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ತುಂಬಾ ಫಾರಿನ್ ಎಂಟಿಟಿಗಳಿಂದ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ತುಂಬಾ ಎಸ್ಟಾಬ್ಲಿಷ್ ಆಗ್ಬಿಟ್ಟಿತ್ತು. ಸೊ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಈ ಒಂದು ಏನ್ ಹೇಳ್ತಾರೆ ಬ್ರಿಟಿಷ್ ಏನೋ ಬ್ರಿಟಿಷ್ ಗೂಡ್ಸ್ ಗಳನ್ನ ಸ್ಟಾಪ್ ಮಾಡ್ಲಿಕ್ಕೆ, ಸೊ ಅದಕ್ಕೋಸ್ಕರ ಸ್ವದೇಶಿ ಮೂವ್ಮೆಂಟ್ ನಡೀತಾ ಇತ್ತು. ಸೇಮ್ ಇಟ್ ಈಸ್ ಇಂಪ್ಯಾಕ್ಟ್ ಆನ್ ಮಶ್ರೂಮ್ ಗ್ರೋತ್ ಆಫ್ ಪೀರಿಯಡ್ ಆಫ್ ಮಶ್ರೂಮ್ ಗ್ರೋತ್ ಅಂತ ಹೇಳ್ತಾರೆ ಇನ್ಶೂರೆನ್ಸ್ ಪೀರಿಯಡ್ ಅಲ್ಲಿ ಕೂಡ. ಸೊ ಅದೇ ರೀತಿಯಲ್ಲಿ ಇಂಡಿಯನ್ ಲೈಫ್ ಅಶೂರೆನ್ಸ್ ಆಕ್ಟ್ 1912 ಅನ್ನ ಪಾಸ್ ಮಾಡ್ತಾರೆ. ಅದಾದ ಮೇಲೆ 1914 ಇಂದ ಏನಾಗುತ್ತಪ್ಪ ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ಏನು ರಿಟರ್ನ್ಸ್ ಏನಿದೆ ಬರೋದಿಕ್ಕೆ ಶುರುವಾಗುತ್ತೆ, ಪಬ್ಲಿಷ್ ಆಗುತ್ತೆ. ಅವಾಗಿಂದ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. ಯಾವಾಗ 1914 ಇಂದ. ಸೊ ಈ ಒಂದು ಪೀರಿಯಡ್ ಏನಪ್ಪಾ ಅಂತಂದ್ರೆ ಮಶ್ರೂಮ್ ಗ್ರೋತ್ ಅಂತ ಹೇಳಿ ಕರೀತಾರೆ. ತದನಂತರದಲ್ಲಿ ಸ್ಟ್ರಗಲ್ ಅಂಡ್ ಸ್ಟಡಿ ಅಂತ ಹೇಳಿ ಹೇಳ್ತೇವೆ. ಸೊ ಇಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ ಇಲ್ಲಿ 2 ವರ್ಲ್ಡ್ ವಾರ್ಸ್ ಬರುತ್ತೆ, 1913 ಮತ್ತೆ 1938 ಈ ಮಧ್ಯದಲ್ಲಿ. ಸೊ 2 ವಾರ್ಗಳ ಮಧ್ಯದಲ್ಲಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸ್ವದೇಶಿ ಮೂವ್ಮೆಂಟ್ ಅನ್ನು ತುಂಬಾನೇ ಎತ್ತರಕ್ಕೆ ಬೆಳೀತಾ ಇರುತ್ತೆ. ಬಟ್ ಏನಾಗುತ್ತೆ ಇಲ್ಲಿ ಈ ಒಂದು ಸಮಯದಲ್ಲಿ ವರ್ಲ್ಡ್ ವಾರ್ ಆಗಿದ್ರಿಂದ ತುಂಬಾನೇ ಪ್ರಾಬ್ಲಮೆಟಿಕ್ ಸಿಚುವೇಶನ್ ಇರೋದ್ರಿಂದ ಆ ಒಂದು ಸಡನ್ ಸಿಚುವೇಶನ್ ಅಲ್ಲಿ ಔಟ್ ಏನಾದ್ರೂ ಒಂದು ಇದ್ ಮಾಡ್ಬೇಕು, ಸಪರೇಟ್ ಆಗಿ ಒಂದೇನೋ ಮಾಡ್ಬೇಕಪ್ಪ ಅಂತ ಹೇಳಿ ಏನಾಗುತ್ತಪ್ಪ ಅಲ್ಲಿ ತುಂಬಾನೇ ಫಾರಿನ್ ಕಂಪನೀಸ್ ಎಲ್ಲ ಉಟ್ಕೊಂಡ್ಬಿಡುತ್ತೆ. ಓಕೆ, ಸೊ ಈ ಯುದ್ಧದಲ್ಲಿ ಇವ್ರು ತಿರೋಗ್ಬಿಟ್ರೆ ಓಕೆ ಇವ್ರು ನಾವು ಸಪೋರ್ಟ್ ಮಾಡ್ತಾ ಇದೀವಿ, ಇಲ್ಲಿ ಇದಾಗಿ ಹೋಗ್ಬಿಡ್ತಾ ಅಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಈ ರೀತಿಯಲ್ಲಿ ತುಂಬಾನೇ ಫಾರಿನ್ ಕಂಪನಿಗಳು ಎಸ್ಟಾಬ್ಲಿಷ್ ಆಗ್ಬಿಡ್ತು ಅಂತ ಹೇಳಿ ನೋಡ್ತೇವೆ. ಸೊ ಆ ಒಂದು ಸಮಯದಲ್ಲಿ ಸ್ವದೇಶಿ ಮೂವ್ಮೆಂಟ್ ಆಗಿರೋದ್ರಿಂದ ಫಾರಿನ್ ಕಂಪನೀಸ್ ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬಾಯ್ಕಾಟ್ ಮಾಡಿರ್ತಾರೆ. ಬಾಯ್ಕಾಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಇಂಡಿಯನ್ ಕಂಪನೀಸ್ ಗಳಿಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಸೊ ಆ ಒಂದು ಹೆಲ್ಪ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಇಂಡಿಯನ್ ಜನ ಎಲ್ಲ ಹೋರಾಡ್ತಾ ಇದ್ರು. ಆ ಒಂದು ಸಮಯದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಫಾರಿನ್ ಎಂಟಿಟಿ ಅಗೇನ್ಸ್ಟ್ ಆಗಿ ಫಾರಿನ್ ಕಂಪನಿಗಳ ವಿರುದ್ಧವಾಗಿ ಇಂಡಿಯನ್ ಕಂಪನೀಸ್ ಹೋರಾಡ್ಬೇಕಾಗಿ ಬಂದಿತ್ತು. ಓಕೆ, ಸೊ ಬಟ್ ಆವಾಗ ಏನಾಗಿತ್ತು ಮೇನ್ ಪ್ರಾಬ್ಲಮ್ ಅಂದ್ರೆ ಬ್ರಿಟಿಷರ ಒಂದು ಆಳ್ವಿಕೆ ಇತ್ತು, ಬ್ರಿಟಿಷರ ರೂಲಿಂಗ್ ಇತ್ತು. ಬಟ್ ಬ್ರಿಟಿಷರೆಲ್ಲ ಫಾರಿನ್ ಕಂಪನೀಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಓಕೆ, ಸೊ ಹೀಗಾಗಿ ಈ ಒಂದು ಪೀರಿಯಡ್ ಅನ್ನ ಏನಂತ ಕರೆದ್ರಪ್ಪ ಅಂದ್ರೆ ಸ್ಟ್ರಗಲ್ ಅಂಡ್ ಸ್ಟಡಿ ಗ್ರೋತ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಅವರು ಒಂದೇನಪ್ಪಾ ಅಂದ್ರೆ ಫಾರಿನ್ ಕಂಪನಿಗಳೊಂದಿಗೆ ಕಾಂಪಿಟೇಷನ್ ಆಗ್ಬಿಟ್ಟಿತ್ತು ಇಂಡಿಯನ್ ಕಂಪನೀಸ್ ಗಳಿಗೆ, ಇನ್ಶೂರೆನ್ಸ್ ಗಳಿಗೆ. ಸೊ ಆ ಒಂದು ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಕಾಂಪಿಟೇಷನ್ ಬೆಳೀತಾ ಬರ್ತಾ ಇದೆ. ಸೊ ಅದಾದ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಗವರ್ಮೆಂಟ್ ವಾಸ್ ಕಂಪೆಲ್ಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಇಂಡಿಯನ್ ಇನ್ಶೂರೆನ್ಸ್ ಬಿಸ್ನೆಸ್. ಯಾಕಂತಂದ್ರೆ ಏನಾಗ್ಬಿಟ್ಟಿತ್ತು, ಫಾರಿನ್ ಕಂಪನಿಗಳಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಹೋಗ್ಬಿಟ್ರೆ ಇಂಡಿಯನ್ ಕಂಪನಿಗಳಿಗೆ ಸಪೋರ್ಟ್ ಸಿಗುದಿಲ್ಲ, ಅವರಿಗೆ ಪ್ರೊಟೆಕ್ಷನ್ ಸಿಗುದಿಲ್ಲ, ಅವರ ಇಂಟ್ರೆಸ್ಟ್ ಬೆಳ್ಸಕ್ ಆಗಲ್ಲ ಅಂತ ಹೇಳಿ. ಸೊ ಇಂಡಿಯನ್ ಕಂಪನಿಗಳಿಗೆ, ಇಂಡಿಯನ್ ಇನ್ಶೂರೆನ್ಸ್ ಕಂಪನಿಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಪೋರ್ಟ್ ಮಾಡ್ಬೇಕು, ಅದರಲ್ಲೇ ನಾವು ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಹೇಳ್ತಾರೆ. ಓಕೆ, ಸೊ 1934 ಅಲ್ಲಿ ಶ್ರೀ ಎಸ್.ಸಿ. ಸೇನ್ ಅವ್ರೇನಪ್ಪಾ ಅಂತಂದ್ರೆ ಸ್ಪೆಷಲ್ ಆಫೀಸರ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಅಪಾಯಿಂಟ್ ಆಗ್ತಾರೆ. ಈ ಇನ್ಶೂರೆನ್ಸ್ ಲಾ ಅಲ್ಲಿ, ಇಂಡಿಯನ್ ಇನ್ಶೂರೆನ್ಸ್ ಲಾ ಅಲ್ಲಿ ಒಂದೇನು ವೆರಿಫಿಕೇಶನ್ ಎಲ್ಲ ಮಾಡ್ಬೇಕು, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ಒಂದು ಫಾರ್ಮೆಟ್ ಅನ್ನ ರೆಕಾರ್ಡ್ ಅನ್ನ ರೆಡಿ ಮಾಡಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಶ್ರೀ ಎಸ್.ಸಿ. ಸೇನ್ ಅವರನ್ನ ಅಪಾಯಿಂಟ್ ಮಾಡಲಾಗ್ತದೆ 1934 ಅಲ್ಲಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನಾಗ್ತದೆ 1936 ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಯಾರ ಒಂದು ಚೇರ್ಮನ್ಶಿಪ್ ಅಲ್ಲಿ ಕಮಿಟಿ ರಚನೆ ಆಯ್ತು ಅಂತಂದ್ರೆ ಶ್ರೀ ಎನ್ ಸರ್ಕಾರನ್ನು ಅಂತ ಹೇಳಿ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಆ ಸ್ಪೆಷಲ್ ಆಫೀಸರ್ ಗಳ ಗುಂಪೆಲ್ಲ ಸೇರ್ಕೊಂಡು ಏನ್ ಮಾಡ್ತಪ್ಪ ಅಂತಂದ್ರೆ ಏನ್ ಮಾಡ್ತಾರೆ ಅವರು ಇನ್ಶೂರೆನ್ಸ್ ಆಕ್ಟ್ 1938 ಅನ್ನ ಪಾಸ್ ಮಾಡ್ತಾರೆ. ಓಕೆ, ಸೊ ಇದು ಏನಾಗತ್ತಪ್ಪ ಅಂತಂದ್ರೆ ಒಂದು ಯೂನಿಫಾರ್ಮ್ ಕಂಟ್ರೋಲ್ ಅನ್ನ ಕೊಡುತ್ತೆ ಗೌರ್ಮೆಂಟ್ಗೆ ಎಲ್ಲಾ ಒಂದು ಇನ್ಶೂರೆನ್ಸ್ ಬಿಸ್ನೆಸ್ ಗಳ ಮೇಲೆ. ಈ ಒಂದು ಯೂನಿಫಾರ್ಮ್ ಕಂಟ್ರೋಲ್ ಕೊಟ್ಟ ಮೇಲೆ ಬಹಳಷ್ಟು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫಾರಿನ್
ಕಂಪನೀಸ್ ಏನಿತ್ತು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಇನ್ಶೂರೆನ್ಸ್ ಅದು, ಅವರೆಲ್ಲರೂ ಕೂಡ ಡಿಸ್ಕಂಟಿನ್ಯೂ ಮಾಡ್ಬಿಟ್ರು ಆ ಒಂದೇ ಕ್ಷಣಕ್ಕೆ. ಓಕೆ, ಸೊ ಓನ್ಲಿ ಇಂಡಿಯನ್ ಕಂಪನಿಗಳು ಮಾತ್ರ ಉಳ್ಕೊಳ್ತಿ, ಫಾರಿನ್ ಕಂಪನಿ ಎಲ್ಲ ಡಿಸ್ಕಂಟಿನ್ಯೂ ಇತ್ತು. ಯಾಕಂತಂದ್ರೆ ಇವರು ಅವರ ಮೇಲೆ ಅಥಾರಿಟಿ ನಡೆಸಲಿಕ್ಕೆ ಬಂದ್ರಲ್ಲ, ಇವರ ಕೈಗೆ ಅಥಾರಿಟಿ ಸಿಕ್ತಲ್ಲ, ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಡಿಸ್ಕಂಟಿನ್ಯೂ ಮಾಡಿದ್ರು ಬಿಸ್ನೆಸ್ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಅದು ಬಿಟ್ರೆ ನೆಕ್ಸ್ಟ್ ನಾವು ಬರೋದು ಥರ್ಡ್ ಸ್ಟೇಜ್ಗೆ, ಸ್ಟಾಬಿಲಿಟಿ ಅಂಡ್ ಕನ್ಸೋಲಿಡೇಷನ್ ಅಂತ ಹೇಳಿ ಹೇಳ್ತೇವೆ. ಸೊ ಈ ಒಂದು ಪೀರಿಯಡ್ ಬಂದು 1938 ಇಂದ 1950 ವರೆಗೂ ಇರುತ್ತೆ. ಸೊ ಈ ಒಂದು ಸಮಯದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಫಾರಿನ್ ಕಾಂಪಿಟೇಷನ್ ಹೋಗ್ಬಿಟ್ಟಿತ್ತು. ಇಂಡಿಯನ್ ಕಂಪನೀಸ್ ಏನಾಗಿತ್ತಪ್ಪ ಅಂತಂದ್ರೆ ಸ್ಟಾಬಿಲಿಟಿ ಸಿಕ್ಬಿಡ್ತು, ಅವ್ರು ಬೆಳಿಲಿಕ್ಕೆ ಅವಕಾಶ ಸಿಕ್ತು. ಸೊ ಎರಡನೇ ಮಹಾಯುದ್ಧದ ನಂತರ ಏನಾಯ್ತಪ್ಪ ಅಂತಂದ್ರೆ ಜಾಸ್ತಿ ಸ್ಟ್ರೆಂತ್ ಬೆಳೆಸ್ಕೊಂಡು ನ್ಯಾಷನಲ್ ಸ್ಪಿರಿಟ್ ಇನ್ಕ್ರೀಸ್ ಆಗಿತ್ತು. ಸೊ ಯಾಕಂದ್ರೆ ಆಲ್ರೆಡಿ ಏನಾಗಿತ್ತಪ್ಪ ಅಂತಂದ್ರೆ ಏನು ಕಾಮನ್ ಒಂದು ಕಂಟ್ರೋಲ್ ಅನ್ನ ಗೌರ್ಮೆಂಟ್ ಕೈಗೆ ಕೊಟ್ಟಿದ್ದಕ್ಕೆ ಫಾರಿನ್ ಕಂಪನೀಸ್ ಆಲ್ರೆಡಿ ಇಲ್ಲಿಂದ ಎಕ್ಸಿಟ್ ಆಗ್ಬಿಟ್ಟಿದ್ರು, ಅವ್ರು ಆಲ್ರೆಡಿ ಬಿಟ್ಟು ಹೋಗ್ಬಿಟ್ಟಿದ್ರು ಬಿಸ್ನೆಸ್ ಅನ್ನ. ಸೊ ಇಂಡಿಯನ್ ಕಂಪನಿಗಳು ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಬೆಳೆಸ್ತಾ ಹೋಗ್ತಾ ಇದ್ರು. ಓಕೆ, ಸೊ ಅದರ ನಂತರದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇಂಡಿಯಾದಲ್ಲಿರುವಂತಹ ಕಂಪನಿಗಳು ಕೂಡ, ಇನ್ಶೂರೆನ್ಸ್ ಕಂಪನಿಗಳು ಕೂಡ ಕೆಲವೊಂದು ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ರು. ಓಕೆ, ಸೊ ಬರೋಂತಹ ಇನ್ಶೂರೆನ್ಸ್ ಕಂಪನಿಗೆ ಬರೋಂತ ದುಡ್ಡಲ್ಲಿ ಅವರು ತಮ್ಮ ತಪ್ಪು ಒಂದು ಕೆಲಸಗಳಿಗೆ ದುಡ್ಡನ್ನ ಬಳಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ಆವಾಗ ಕೂಡ ಒಂದು ಕಮಿಟಿಯನ್ನ ರಚನೆ ಮಾಡ್ಲಾಯ್ತು, ಕೌಸರ್ಜಿ ಜಹಾಂಗೀರ್ ಅವರ ಒಂದು ಕಮಿಟಿ. ಸೊ ಈ ಒಂದು ಕಮಿಟಿಯನ್ನ 1945 ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂತಂದ್ರೆ ಈ ಒಂದು ಕಮಿಟಿ ಇನ್ಶೂರೆನ್ಸ್ ಕಂಪನಿಗಳ ಒಂದೇನಿದೆ ತಪ್ಪು ದುರ್ಬಳಕೆ ಏನಿದೆ, ಹಣದ ದುರ್ಬಳಕೆ ಏನಿದೆ, ಅದನ್ನ ಒಂದು ಅವ್ರು ಏನ್ ಮಾಡ್ತಾರೆ, ಖಂಡಿಸ್ತಾರೆ. ಖಂಡಿಸಿ ಆದ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದರ ಮೇಲೆ ಒಂದು ರೆಗ್ಯುಲೇಷನ್ ಅನ್ನ ಮಾಡ್ಬೇಕು ಅಂತ ಹೇಳಿ, ಇದನ್ನ ತಪ್ಪಾಗಿ ಮಾಡೋದನ್ನ ತಡಿಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ರಿಪೋರ್ಟ್ ಅನ್ನ ಒಪ್ಪಿಸ್ತಾರೆ. ಓಕೆ, ಸೊ ಅದೇ ಒಂದು ಸಮಯದಲ್ಲಿ ಏನಪ್ಪಾ ದೇಶದ ವಿಭಜನೆ ಕೂಡ ಆಗುತ್ತೆ, ಇಂಡಿಯಾ ಪಾಕಿಸ್ತಾನ ವಿಭಜನೆ ಕೂಡ ಆಗುತ್ತೆ. ಸೊ ಇದಾದ ಮೇಲೆ ತುಂಬಾನೇ ಕೆಟ್ಟ ಪರಿಸ್ಥಿತಿಗಳು ಬರುತ್ತೆ. ಸೊ ತದನಂತರದಲ್ಲಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ಬಹಳ ಅರಾಜಕತೆ ಮೆರಿತಾ ಇರ್ತಾರೆ. ಆ ದುಡ್ಡಿನ ದುರ್ಬಳಕೆ ಮಾಡುವುದು, ಮತ್ತೆ ಇನ್ಶೂರೆನ್ಸ್ ಸರಿಯಾದ ರೀತಿಯಲ್ಲಿ ಅವ್ರ ಜನರಿಗೆ ರಿಟರ್ನ್ಸ್ ಕೊಡದೇ ಇರೋದು, ಈ ರೀತಿ ಎಲ್ಲ ಆಗುತ್ತೆ. ಸೊ ಅದಾದ ಬಳಿಕ ಏನಾಗತ್ತಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಈ ಇನ್ಶೂರೆನ್ಸ್ ಆಕ್ಟ್ ಏನಿದೆ 1938 ಅದಕ್ಕೆ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ 1950 ಸೊ ಅಮೆಂಡ್ಮೆಂಟ್ ಅನ್ನ ಮಾಡಿ ಬಹಳಷ್ಟು ಚೇಂಜಸ್ ಅನ್ನ ಮಾಡಿ ದೇಶದ ಒಂದು ಒಳಿತಿಗಾಗಿ ಆ ಒಂದು ಹಣವನ್ನ ಬಳಕೆ ಮಾಡ್ಬೇಕು, ಮತ್ತೆ ಅದರ ರಿಟರ್ನ್ಸ್ ಅನ್ನ ಜನರಿಗೆ ಪಬ್ಲಿಕ್ಗೆ ಕೊಡ್ಬೇಕು ಅಂತ ಹೇಳಿ ಒಂದು ರೂಲ್ ಅನ್ನ ಮಾಡ್ಕೊಂಡು, ತದನಂತರದಲ್ಲಿ ದೇಶದ ಒಂದು ಎಕನಾಮಿಕ್ ಗ್ರೋತ್ ಅನ್ನ ಬೆಳೆಸೋದಿಕ್ಕೆ ಇನ್ಶೂರೆನ್ಸ್ ಕಂಪನಿಗಳು ಕೈ ಜೋಡಿಸ್ಬೇಕು ಅಂತ ಹೇಳಿ ಅವರೊಂದು ರೂಲ್ ಅನ್ನ ಮಾಡ್ಕೊಂಡು ತದನಂತರದಲ್ಲಿ ಮುಂದುವರಿತಾ ಹೋಗ್ತಾರೆ. ಸೊ ಆವಾಗ ಅಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ ಇಂಡಿಯನ್ ಇನ್ಶೂರೆನ್ಸ್ ಕಂಪನೀಸ್ ಒಳ್ಳೆ ರೀತಿಯಲ್ಲಿ ಗ್ರೋತ್ ಹೊಂತವೆ ಅಂತ ಹೇಳಿ ನಾವು ನೋಡ್ತೇವೆ. ತದನಂತರ ನಾವು ನೋಡೋದು ಫೋರ್ತ್ ಪಾಯಿಂಟ್, ಬೂಮ್ ಅಂಡ್ ನ್ಯಾಷನಲೈಸೇಷನ್ ಅಂತ ಹೇಳಿ ಸೊ ಇಲ್ಲೇನಾಗತ್ತಪ್ಪ ಅಂತಂತಂದ್ರೆ ಈ ಒಂದು ಸಮಯದಲ್ಲಿ ಪಂಚವಾರ್ಷಿಕ ಯೋಜನೆಗಳೆಲ್ಲ ತುಂಬಾ ಆ ಸಮಯದಲ್ಲಿ ಜಾಸ್ತಿ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಂಡಸ್ಟ್ರಿಯಲೈಸ್ಡ್ ಮಾಡ್ತಾರೆ ಸೊಸೈಟಿಗಳನ್ನ. ಸೊ ಆ ಸಮಯದಲ್ಲಿ ಏನಾಗತ್ತಪ್ಪ ಅಂತಂತಂದ್ರೆ ಡೊಮೆಸ್ಟಿಕ್ ಕಂಪನೀಸ್ ಗಳೇನಿತ್ತು ಅವು ಇನ್ಕ್ರೀಸ್ ಆಯ್ತು, ನಮ್ಮ ದೇಶೀಯ ಕಂಪನಿಗಳೇನಿತ್ತು ಇನ್ಶೂರೆನ್ಸ್ ಅವು ಇನ್ಕ್ರೀಸ್ ಆಯ್ತು ಅಂತ ಹೇಳಿ ನೋಡ್ತೇವೆ. ಸೊ ಹೀಗಾಗಿ ಅವ್ರೇನಪ್ಪ ಅಂತಂದ್ರೆ ಇನ್ಕ್ರೀಸ್, ಅವರಲ್ಲಿ ಕಾನ್ಫಿಡೆನ್ಸ್ ಕೂಡ ಬೆಳೀತು. ಸೊ ಹೀಗಾಗಿ ಆ ಒಂದು ಕಂಪನಿಗಳು ಬೆಳೆಯೋದ್ರಿಂದ ಏನು ಒಂದು ಇನ್ಶೂರೆನ್ಸ್ ಬಿಸ್ನೆಸ್ ಏನಿದೆ ಅದು ಅದಕ್ಕೆ ಒಂದು ಬೂಮ್ ಸಿಕ್ಕಂಗಾಯ್ತು. ಅದು ಏನಾಯ್ತಪ್ಪ ಅಂತಂದ್ರೆ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೋಯ್ತು, ಅದಕ್ಕೆ ಬೂಸ್ಟ್ ಸಿಕ್ತು ಅಂತ ಹೇಳಿ ನಾವು ನೋಡ್ತೇವೆ, ಒಂದು ಪುಷ್ ಸಿಕ್ತು ಮುಂದೆ ಹೋಗ್ಲಿಕ್ಕೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇಲ್ಲಿ ತದನಂತರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ಯಾಪಿಟಲ್ ಏನು ಅಮೌಂಟ್ ಏನಾಗುತ್ತಾ ಇದೆ ಅವೈಲೇಬಲ್ ಆಗ್ತಾ ಇತ್ತು ಇನ್ಶೂರೆನ್ಸ್ ಕಂಪನಿಯಿಂದ ಗವರ್ಮೆಂಟ್ಗೆ. ಮತ್ತೆ ಏನಪ್ಪಾ ಅಂತಂದ್ರೆ ಅದನ್ನ ಆ ಫಂಡ್ಸ್ ಅನ್ನ ಡೆವಲಪ್ಮೆಂಟ್ ಗಳಲ್ಲಿ ಪ್ಲಾನ್ಗಳ, ಒಂದು ಇನ್ಶೂರೆನ್ಸ್ ಕಂಪನಿ ಪ್ಲಾನ್ ಆಗಿರ್ಬೋದು, ದೇಶದ ಒಂದು ಒಳ್ಳೆ ಜನರಿಗೋಸ್ಕರ ಮಾಡುವಂತ ಪ್ಲಾನ್ ಆಗಿರ್ಬೋದು, ಅವುಗಳ ಒಂದು ಏನಪ್ಪಾ ಅಂತ ಡೆವಲಪ್ಮೆಂಟ್ ಕಾರ್ಯಕ್ರಮಗಳಲ್ಲಿ ಈ ಒಂದು ಹಣದ ಬಳಕೆಯನ್ನ ಮಾಡ್ಕೊಳ್ತಾ ಇದ್ರು, ಮತ್ತೆ ಜನರಿಗೆ ಅದರ ರಿಟರ್ನ್ಸ್ ಅನ್ನ ಕೊಡ್ತಾ ಇದ್ರು. ಸೊ ಇದರಿಂದ ಏನಪ್ಪಾ ಅಂದ್ರೆ ಪಬ್ಲಿಕ್ಗೆ ಒಳ್ಳೆಯ ಒಂದು ಸೆಕ್ಯೂರಿಟಿ ಸಿಕ್ಕಂಗ ಆಗ್ತಾ ಇತ್ತು, ಮತ್ತೆ ಡೆವಲಪ್ಮೆಂಟ್ ಅಲ್ಲಿ ಕೂಡ ಅವರಿಗೆ ಅನುಕೂಲ ಸಿಕ್ಕಂಗ ಆಗ್ತಾ ಇತ್ತು. ಓಕೆ, ಸೊ 1956 ಅಲ್ಲಿ ಲೈಫ್ ಇನ್ಶೂರೆನ್ಸ್ ಆಕ್ಟ್, ಆಮೇಲೆ ನ್ಯಾಷನಲೈಸಿಂಗ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಏನಾಗ್ತಾ ಇದೆಪ್ಪ ಅಂತಂದ್ರೆ 1956 ಅಲ್ಲಿ ಬೆಳೀತಾ ಹೋಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಅದಾದ ಮೇಲೆ 1972 ಅಲ್ಲಿ ಜನರಲ್ ಇನ್ಶೂರೆನ್ಸ್ ಕೂಡ ನ್ಯಾಷನಲೈಸ್ ಆಗುತ್ತೆ. ಯಾಕಂದ್ರೆ ಏನು ಎಮರ್ಜೆನ್ಸಿ ಪ್ರೊವಿಷನ್ಸ್ ಗಳ ಕೂಡ ನಾವು ನೋಡ್ಬೇಕಾಗುತ್ತೆ. 1972 ಅಲ್ಲಿ ಒಂದೇನು ಕಂಡು ಬಂತಪ್ಪ ಅಂತಂದ್ರೆ ಜನರಲ್ ಇನ್ಶೂರೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು, ಮರೈನ್ ಇನ್ಶೂರೆನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿತ್ತು. ಯಾಕಂತಂದ್ರೆ ಸಡನ್ ಇನ್ಸಿಡೆಂಟ್ಸ್ ಎನಿ ಟೈಮ್ ಕ್ಯಾನ್ ಬಿ ಹ್ಯಾಪನ್. ಓಕೆ, ಸೊ ಹಾಗಾಗಿ ಅವುಗಳಿಂದ ತಪ್ಪಿಸ್ಕೋಬೇಕಂತಂದ್ರೆ ಈ ಜನರಲ್ ಇನ್ಶೂರೆನ್ಸ್ ಇರ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಜನರಲ್ ಇನ್ಶೂರೆನ್ಸ್ ಅವಾಗ ಸಪೋರ್ಟ್ ಸಿಕ್ತು. ಸೊ ಆ ಒಂದು ಸಮಯದಲ್ಲಿ ಅದನ್ನ ಕೂಡ ನ್ಯಾಷನಲೈಸ್ ಮಾಡ್ಕೋತಾರೆ ಅಂತ ಹೇಳಿ ನಾವು
ನೋಡ್ತೇವೆ. ಓಕೆ, ಸೊ ಲಾಸ್ಟ್ ಒನ್ ಪಾಯಿಂಟ್ ನಾವು ನೋಡೋದಾದ್ರೆ ಏರಾ ಆಫ್ ಪ್ರೈವೇಟೈಸೇಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಸಮಯದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇನ್ಶೂರೆನ್ಸ್ ಸೆಕ್ಟರ್ ಕೂಡ ಪ್ರೈವೇಟ್ ಕಂಪನಿಗಳಿಗೂ ಕೂಡ ಓಪನ್ ಆಗುತ್ತೆ. ಮುಂಚೆ ಎಲ್ಲ ಏನಾಗಿತ್ತಪ್ಪ ಅಂತಂದ್ರೆ ಗೌರ್ಮೆಂಟ್ ಕಂಪನಿಗಳಿಗೆ ಮಾತ್ರ ಅವಕಾಶ ಇತ್ತು. ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ಪ್ರೈವೇಟ್ ಕಂಪನಿಗಳಿಗೂ ಕೂಡ ಓಪನ್ ಆಗುತ್ತೆ. ಮಲ್ಹೋತ್ರಾ ಕಮಿಟಿ ಏನ್ ಹೇಳ್ತಾ ಅಂದ್ರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಎರಡೂ ಕಂಪನಿಗಳಿಗೆ ಏನಪ್ಪಾ ಅಂತಂದ್ರೆ ಅವಕಾಶ ಸಿಗ್ಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿದಾಗ ಪ್ರೈವೇಟ್ ಕಂಪನಿಗಳಿಗೆ ಅವಕಾಶ ಸಿಗುತ್ತೆ. ಸೊ ಪಬ್ಲಿಕ್ ಅಂಡ್ ಪ್ರೈವೇಟ್ ಎರಡೂ ಕಂಪನಿಗಳು ಏನಪ್ಪಾ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಯಾವುದ್ರಲ್ಲಿ ಅಂದ್ರೆ ನಮ್ಮ ಕಂಟ್ರಿಯ ಗ್ರೋತ್ ಅಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಯಾಕಂದ್ರೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಬರುವಂತಹ ಹಣದಿಂದ ಆಲ್ಮೋಸ್ಟ್ ದೇಶದ ಡೆವಲಪ್ಮೆಂಟೇ ಆಗುತ್ತೆ. ಈಗ ದೇಶದ ಡೆವಲಪ್ಮೆಂಟ್ ಆದ್ರೆ ದೇಶದಲ್ಲಿರೋ ನಮ್ಗೆಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ದೇಶದ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಈ ಒಂದು ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಸೊ ನಾಟ್ ಓನ್ಲಿ ದ ಗವರ್ಮೆಂಟ್ ಕಂಪನೀಸ್ ಬಟ್ ಆಲ್ಸೋ ದ ಪ್ರೈವೇಟ್ ಕಂಪನೀಸ್ ಆಲ್ಸೋ. ಸೊ ಪ್ರೈವೇಟ್ ಕಂಪನಿಗಳಿಗೂ ಕೂಡ ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ ಮಲ್ಹೋತ್ರಾ ಕಮಿಟಿಯ ರೆಕಮೆಂಡೇಶನ್ ಮೇಲೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಎಲ್ಲಾ ಗೌರ್ಮೆಂಟ್ ಆಗಿರಬಹುದು ಅಥವಾ ಎಲ್ಲಾ ಒಂದು ಪ್ರೈವೇಟ್ ಕಂಪನಿಗಳಾಗಿರ್ಬೋದು, ಯಾವುದೇ ಇನ್ಶೂರೆನ್ಸ್ ಕಂಪನಿ ಇದ್ರೂ ಕೂಡ ಅದು ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 1999 ಅಂಡರ್ ಅಲ್ಲೇ ಅವರ ಕಂಟ್ರೋಲ್ ಅಲ್ಲೇ ಬರುತ್ತೆ. ಮತ್ತೆ ಅವರ ಒಂದು ರೆಗ್ಯುಲೇಷನ್ ಅಲ್ಲೇ ಇದು ಬರ್ತಾ ಇರುತ್ತೆ. ಓಕೆ, ಸೊ ಇನ್ಶೂರೆನ್ಸ್ ಸೆಕ್ಟರ್ ಭಾರತದಲ್ಲಿರುವಂತಹ ಇನ್ಶೂರೆನ್ಸ್ ಸೆಕ್ಟರ್ ಏನಿದೆ ಅದರ ಎಲ್ಲಾ ಬಿಸ್ನೆಸ್ ಕೂಡ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಥಾರಿಟಿ ಆಕ್ಟ್ 1999 ಅಂಡರ್ ಅಲ್ಲಿ ಅವರ ಕಂಟ್ರೋಲ್ ಅಲ್ಲೇ ಬರುತ್ತೆ. ಸೊ ಇಂಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು IRDA ಅಥಾರಿಟಿಯಲ್ಲಿನೇ ಇಂಡಿಯನ್ ಎಲ್ಲಾ ಇನ್ಶೂರೆನ್ಸ್ ಗ್ರೋತ್ ನಡೀತಾ ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಈ ರೀತಿಯಲ್ಲಿ ಇಂಡಿಯನ್ ಇನ್ಶೂರೆನ್ಸ್ ಏನಪ್ಪಾ ಅಂತಂದ್ರೆ ಬೆಳೀತಾ ಬಂತು ಇತಿಹಾಸದಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಅರ್ಲಿಯರ್ ಮನುಸ್ಮೃತಿ ಮತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರ ಆ ಒಂದು ಸಮಯದಿಂದ ಕೂಡ ಇನ್ಶೂರೆನ್ಸ್ ಬೆಳೀತಾ ಬಂದು ಟಿಲ್ ಡೇಟ್ ವರೆಗೂ ಇನ್ಶೂರೆನ್ಸ್ ಬೆಳೀತಾ ಇದೆ. ಈಗಂತೂ ಇನ್ಶೂರೆನ್ಸ್ ಅಲ್ಲಿ ತುಂಬಾನೇ ಸಿಕ್ಕಾಪಟ್ಟೆ ಇನ್ಶೂರೆನ್ಸ್ ಆಫರ್ಸ್ ಗಳೆಲ್ಲ ಇದೆ. ತುಂಬಾ ಲೈಫ್ ಇನ್ಶೂರೆನ್ಸ್ ಆಗಿರಬಹುದು, ಟರ್ಮ್ ಇನ್ಶೂರೆನ್ಸ್ ಆಗಿರಬಹುದು, ಆಮೇಲೆ ಜನರಲ್ ಇನ್ಶೂರೆನ್ಸ್ ಆಗಿರಬಹುದು. ಜನರಲ್ ಇನ್ಶೂರೆನ್ಸ್ ಎಲ್ಲ ನೋಡಿದ್ರೆ ಜಾಸ್ತಿಯಾಗಿ ಫೈರ್ ಇನ್ಶೂರೆನ್ಸ್ ಮತ್ತೆ ಪ್ರಾಪರ್ಟಿ ಇನ್ಶೂರೆನ್ಸ್, ಅನಿಮಲ್ ಇನ್ಶೂರೆನ್ಸ್ ತುಂಬಾನೇ ಎಲ್ಲ ಬಂದ್ಬಿಟ್ಟಿದಾವೆ. ಅವೆಲ್ಲವನ್ನ ನಾವು ನೋಡ್ತೇವೆ. ಓಕೆ, ಸೊ ಹೋಪ್ಸ್ ನಿಮ್ಗೆ ಈ ಟಾಪಿಕ್ ಇವತ್ತಿನ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ. ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಏನಾದ್ರೂ ಬೇರೆ ಟಾಪಿಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೇನಾದ್ರೂ ವಿಶೇಷ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ಇನ್ಶೂರೆನ್ಸ್ ವಿಡಿಯೋ ಆದಷ್ಟು ಬೇಗ, ನೆಕ್ಸ್ಟ್ ಇನ್ಶೂರೆನ್ಸ್ ನ ಪಾರ್ಟ್ ಏನಿದೆ ನಿಮ್ದು ಸ್ಟಡಿದು ಅದರ ಬಗ್ಗೆ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಓಕೆ, ಸೊ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.